ಜನಗಳನ್ನ ಸುಲಿಗೆ ಮಾಡ್ತಾಯಿದ್ದಾರಪ್ಪ. ನೀವು ನಮ್ಮಿಂದ ಸಂಪಾದನೆ ಮಾಡಿ ಅವರು ಕೊಡಬೇಕು, ಗ್ರಾಹಕರಿಂದ ಎಲ್ಲ ಮನೆಗಳು ಕಮರ್ಷಿಯಲ್ ಇದ್ರೆ ಮಾಡಿ ಕೊಡಬೇಕು ಅಂತ ಅದು ಅವಶ್ಯಕತೆ ಇರಲಿಲ್ಲ. ಯಾರು ಕೇಳಿದ್ರಮ್ಮ ಇವ್ರಿಗೆ ಇದನ್ನ ಎಲೆಕ್ಟ್ರಿಕಲ್ ಫ್ರೀ ಕೊಡಿ ಅಂತ ಯಾರು ಕೇಳಿದ್ರಿ ಇವ್ರಿಗೆ? ಏನು ಪ್ರಯೋಜನ? ನೀವು ಮಾಡ್ತಾಯಿರೋದು ಯಾವುದಕ್ಕೋಸ್ಕರ ಮಾಡಬೇಕು? ಅನ್ನದಾತರಿಗೆ ಅನ್ನ ನೀವು ಕೊಡುವಂಥ ಅವಶ್ಯಕತೆ ಏನಿದೆ? ಫ್ರೀ ಕೊಡೋದು ನಿಲ್ಲಿಸಿ ಫಸ್ಟು. ಅವಶ್ಯಕತೆ ಇಲ್ಲ. ಯಾರೂ ಕೇಳಿಲ್ಲ. ಇವರು ಮನೆ ಬಾಗಿಲಿಗೆ ಬಂದು ಏನು ಕೇಳಿಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಿಕ್ಕದೆಲ್ಲ ಮಾಡಿದ್ರೆ ನೀವು ಯಾವುದೇ ಸರ್ಕಾರ ಆಗಲಿ, ಇವರೆಲ್ಲ ದಳ ಬಿ ಜೆ ಪಿ ಯಾವುದೇ ಬಂದರೂ ಕೂಡ ಎಲ್ಲ ಇದೇ ಕೆಲಸದವರೇನೆ, ಒಬ್ಬರೇನೋ ಒಳ್ಳೆಯವರೇನೋ ಅಲ್ಲ. ಅವ್ರಿಗೆ ಏನು ಹೇಳ್ತೀರಾ ಅಂತಂದರೆ ಜನಗಳನ್ನ ಸುಲಿಗೆ ಮಾಡ್ತಾಯಿದ್ದಾರಪ್ಪ. ಸುಲಿಗೆ ಯಾಕೆ ಮಾಡ್ತಾಯಿದ್ದಾರೆ ಅಂದರೆ, ಒಂದು ವಿಧದಲ್ಲಿ ಈಗ ವಾಟ್ರ್ ಬಿಲ್ಲು ಜಾಸ್ತಿ ಆಯಿತು ಅಂತ ಹೇಳಿದ್ರು ಅದೊಂದು 15 ವರ್ಷದಿಂದ ಮಾಡಿಲ್ಲ, ಅದು ಒಪ್ಕೊಳ್ಳೋಣ. ಯಾಕೆಂದರೆ ತುಂಬ ತಿರ್ಸ್ಗಳಿಂದ ಮಾಡಿದ್ರೆ BWSSBಗೆ 100 ಕಿಲೋಮೀಟ್ರಿಂದ ಬರುತ್ತೆ ಬೆಂಗಳೂರಿಗೆ. ಅದು ಮಾಡಿರೋದು ನೀರಿನ ಬಗ್ಗೆ ತಕರಾರು ಏನು ಯಾರೂ ಮಾತಾಡ್ತಾ ಇಲ್ಲ. ಇನ್ನು ಬೇರೆ ದಿನನಿತ್ಯದ ಬೆಲೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಈಗ ಮನೆ ತಾನೇ ಮಾಡಿದರು ಇದನ್ನ ವಿದ್ಯುತ್ ಬಿಲ್ಲ. ಈಗ ಪುನಃ ಈಗ ಮಾಡ್ತಾಯಿದ್ದಾರೆ ಅಂತಂದರೆ, ನಿನ್ನೆ ಪೇಪರಲ್ಲಿ ನೋಡಿದ್ರೆ ಅವರಿಗೆ ಈ ರಿಟೈರ್ಡ್ ಆಗಿರೋಂಥ ನೌಕರರಿಗೆ ದುಡ್ಡು ಕೊಡೋಕ್ಕೆ ಬಿಟ್ಟರೆ ನಾವು ಅದಕ್ಕೆ ಜಾಸ್ತಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಬೆಲೆ ಇಲ್ಲ. ನೀವು ನಮ್ಮಿಂದ ಸಂಪಾದನೆ ಮಾಡಿ ಅವರು ಕೊಡಬೇಕು, ಗ್ರಾಹಕರಿಂದ ಎಲ್ಲ ಮನೆಗಳು ಕಮರ್ಷಿಯಲ್ ಇದ್ರೆ ಮಾಡಿ ಕೊಡಬೇಕು ಅಂತ ಅದು ಅವಶ್ಯಕತೆ ಇರಲಿಲ್ಲ. ಯಾರು ಕೇಳಿದ್ರಮ್ಮ ಇವ್ರಿಗೆ ಇದನ್ನ ಎಲೆಕ್ಟ್ರಿಕಲ್ ಫ್ರೀ ಕೊಡಿ ಅಂತ ಯಾರು ಕೇಳಿದ್ರಿ ಇವ್ರಿಗೆ? ಯಾರು ಕೇಳಿದ್ರ? ಅದು ಉಳಿಸಿದ್ರೆ ಸಾಕು, ಕ್ಯಾನ್ಸಲ್ ಮಾಡಿದ್ರು ಸಾಕು. ₹1 ಜಾಸ್ತಿ ಮಾಡೋವಂಥ ಅವಶ್ಯಕತೆ ಇಲ್ಲ. ತಪ್ಪು ಮಾಡ್ತಾಯಿದ್ದಾರೆ ಇವರು. ರೈತರಿಂದ ಹಿಡಿದು ಎಲ್ಲ ವ್ಯಕ್ತಿಗಳಿಗೂ ಸೋಮಾರಿಗಳು ಮಾಡ್ತಾಯಿದ್ದಾರೆ. ಇವರು ಫ್ರೀ ಕೊಡೋಂಥ ಅವಶ್ಯಕತೆ ಏನಿತ್ತು? ಅವ್ರು ದುಡಿತಾ ಇದ್ರಲ್ವ, ಅಷ್ಟು ಜಮೀನು ಇಟ್ಕೊಂಡಿದ್ದಾರೆ. ರೈತರ ಬಗ್ಗೆ ಕಾಳಜಿ ಇದೆ ನಿಮಗಲ್ವ? ಈಗ 5 kg ಇರೋದು 10 kg ಮಾಡಿದರೆ ಮನೆಯೆಲ್ಲ ರೋಡಲ್ಲೆಲ್ಲ ಸುರ್ಕೊಂಡು ಹೋಗ್ತಾಯಿದ್ದಾರೆ. ನಾವು ಸಿಕ್ತು ಅಂತ ಹೇಳ್ಬಿಟ್ಟಿದೆ. ಏನು ಪ್ರಯೋಜನ? ನೀವು ಮಾಡ್ತಾಯಿರೋದು ಯಾವುದಕ್ಕೋಸ್ಕರ ಮಾಡಬೇಕು? ಅನ್ನದಾತರಿಗೆ ಅನ್ನ ನೀವು ಕೊಡುವಂಥ ಅವಶ್ಯಕತೆ ಏನಿದೆ? ಫ್ರೀ ಕೊಡೋದು ನಿಲ್ಲಿಸಿ ಫಸ್ಟು. ಅವಶ್ಯಕತೆ ಇಲ್ಲ. ಯಾರೂ ಕೇಳಿಲ್ಲ. ಇವರು ಮನೆ ಬಾಗಿಲಿಗೆ ಬಂದು ಏನು ಕೇಳಿಲ್ಲ. ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಸಿಕ್ಕದೆಲ್ಲ ಮಾಡಿದ್ರೆ ನೀವು ಘೋಷಣೆಗಳು ಮಾಡ್ತೀರಾ. ಅವ್ರಿಗೆ ಅಷ್ಟು ಕೊಡ್ತಾಯಿದ್ದೀವಿ, ಇವ್ರಿಗೂ ಇಷ್ಟು ಕೊಡ್ತಾಯಿದ್ದೀವಿ. ಬರೀ ಹೈಂದದವ್ರು ನಿಮ್ಮ ಸರ್ಕಾರ, ಬರೀ ಹೈಂದದವ್ರು. ಇನ್ಯಾರೂ ನಿಮಗೆ ಅನುಕೂಲ ಮಾಡ್ಕೊಳ್ಳಲ್ಲ. ಬರೀ ಹೈಂದವ್ರ ಬಗ್ಗೆ ಮಾತಾಡ್ತೀರಿ. ಏನು ಪ್ರಯೋಜನ? ಯಾಕೆ ಮಾಡ್ತೀರಾ? ಎಲೆಕ್ಟ್ರಿಕಲ್ಲ ಲೋಡ್ ಶೆಡ್ಡಿಂಗ್ ಮಾಡೋದಿಲ್ಲ ಅಂತ ಹೇಳಿದ್ರಿ, ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀರಿ. 5 ಅವರ್ 6 ಅವರ್ ಮಾಡ್ತಾಯಿದ್ದೀವಿ ಅಂತ ಅವಶ್ಯಕತೆ ಇತ್ತಾ? ಇಲ್ಲವಲ್ಲ. ಯಾರು ಕೇಳಿದ್ರಮ್ಮ? 2,000 ಕೊಡಿ. ಓದಿರೋ ಹುಡುಗರಿಗೆ ₹1,000 ₹2,000 ಕೊಡ್ತಾಯಿದ್ದೀವಿ. ಯಾರು ಕೇಳಿದ್ರು? ಕೆಲಸ ಕೊಡಿ, ದುಡಿಯೋದಕ್ಕೆ ಕೆಲಸ ಕೊಡಿ. ನೀವು ಕರೆಂಟ್ ಸಾಕಷ್ಟು ಹೋಗ್ತಾ ಇದೆಯಾ? ದುಡ್ಡು ಕಟ್ಟೋಕ್ಕಾಗ್ತೀವಲ್ಲ? ಹೆಣ್ಮಕ್ಳನ್ನ ಫ್ರೀ ಬಸ್ ಮಾಡ್ಬಿಟ್ಟು ಎಲ್ಲ ಬಸ್ಸಲ್ಲಿ ಹಿರಿಯ ನಾಗರಿಕರು ಒಳಗೆ ಕುಂತ್ಕೊಳ್ಳೋಕೆ ಜಾಗ ಕೊಡ್ತಾಯಿಲ್ವ ನೀವು? ಯಾರಮ್ಮ ಕೇಳಿದ್ರು ನಿಮ್ಮನ್ನು? ಸೀಮ ಸಹಕಾರನ ಈ ಥರ ಇರೋದ್ರಿಂದ ನನಗೆ ಇವು ಮಾಡ್ತಾ ಇರೋದು ಘೋರ ಅಪರಾಧ. ಹಾಲನ್ನು ನೆಕ್ಸ್ಟ್ ಹಾಲದ್ದು ಬರುತ್ತೆ. ಹಾಲದು ₹5 ₹6 ಮಾಡ್ತೀವಿ ಅಂತಾರೆ. ಕಾಫಿ ಪುಡಿ ಬೆಲೆ ಜಾಸ್ತಿ ಆಗಿದೆ. ಒಂದು ಕಾಫಿ ಈಗ ₹16-17 ಇರೋದು ನೆಕ್ಸ್ಟ್ ₹20 ಹೋಗುತ್ತೆ. ಹೆಂಗೆ ಮಾಡೋದು? ಈಗ ನಮ್ಮ ಸ್ನೇಹಿತರು ಪಕ್ಕದಲ್ಲಿ ಹೇಳಿದ್ರು, ಈ ಥರ ಮಾಡಿದ್ರೆ ಎಲ್ಲಿಂದ ದುಡ್ಡು ತರಬೇಕು? ಎಲ್ಲರಿಗೂ ರಿಟೈರ್ಮೆಂಟ್ ಇದ್ದವ್ರಿಗೆ ಎಲ್ಲರಿಗೂ ಪೆನ್ಷನ್ ಬರ್ತಾಯಿಲ್ಲ. ಬರದೇ ಇದ್ದವ್ರು ಏನು ಮಾಡಬೇಕು? ವಯಸ್ಸಾಗಿರೋ ನೆನೆ ಪ್ರಜಾವಾಣಿಯಲ್ಲಿ ಬಂತು, ಪೇರೆಂಟ್ಸ್ಗಳ್ನ ಏನು ಮಾಡ್ತಾಯಿದ್ದಾರೆ ಈಗಿನ ಕಾಲದ ಹುಡುಗರು ಅನ್ನೋದು ಬಿಟ್ಟು ಹಿಂಗೆ ಹೋಗ್ತಾಯಿದ್ದಾರೆ. ಅವರು ತಂದೆ ತಾಯಿಗಳು ಎಷ್ಟು ಆಸೆ ಇಟ್ಕೊಂಡು ನನ್ನ ಮಗ ಬರ್ತಾನೆ ಕರ್ಕೊಂಡೋಗಿ ಅಂತ ಮಾಡಿ, ಅಂಥವ್ರಿಗೂ ಮಾಡಿ. ನೀವು ವಯಸ್ಸಾದವ್ರಿಗೆ ನಿರ್ಗತಿಗೂ ಮಾಡಿ. ಇದು ಯಾವ ಮಾಡ್ತಾಯಿರೋ ಕೆಲಸ ನಮ್ಮ? ಇದು 5 ಗ್ಯಾರಂಟಿ ಕೊಟ್ಟಿದ್ದೀವಿ, 5 ಗ್ಯಾರಂಟಿ ಕೊಟ್ಟಿದ್ದೆ. ಈಗ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾನೆ, ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ, ನಿಮಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ, DA ಕೇಳಬೇಡಿ, ಪ್ರತಿ ತಿಂಗಳು ನಾನು ಸಾಲ ಮಾಡ್ತಾನೆ ಕೊಡ್ತಾಯಿದ್ದೀನಿ ಅಂದರೆ ಮುಂದಿನ 28ಕ್ಕೆ 2028ಕ್ಕೆ ಇವರು ಮನೆ ಹೇಳಿದ್ರು 9.2 ಲಕ್ಷ ಅಂದರೆ 9,25,00,000 ಸಾಲ ಆಗುತ್ತೆ ಅಂತ. ಇದೇ ಥರ ಮಾಡ್ಕೊಂಡಿದ್ರು 9 ಅಲ್ಲ, ಅದು ಡಬಲ್ ಆಗುತ್ತೆ. ಸರಿ, ನೋಡ್ತಾ ಇದ್ರೆ ರಾಜಕೀಯ ವ್ಯಕ್ತಿಗಳು ರಾಜ್ಯನ ಏನು ಮಾಡಬೇಕು, ರಾಜ್ಯ ಜನಗಳನ್ನ ಏನು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ನಿಮಗೆ? ಜನ ಏನು ಮಾಡಿದ್ರು ಮಾತಾಡೋದಿಲ್ವಲ್ಲ. ಪ್ರತಿಭಟನೆ ಹೊರಟಾಯ್ತು, ಕಾಲ ಹೊರಟಾಯ್ತು. ಒಂದು ಕಾಲದಲ್ಲಿ 10 ಪೈಸೆನ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದ್ರೆ ಹೋರಾಟ ಮಾಡೋರು. ಬಸ್ ಚಾರ್ಜ್ 10 ಪೈಸೆ ಜಾಸ್ತಿ ಮಾಡಿದ್ರೆ ಹೋರಾಟ ಮಾಡ್ತಿದ್ರು. ಹೋರಾಟ ಮನೋಭಾವನೆ ಎಲ್ಲ ಕಳ್ಕೊಬಿಟ್ಟಿದ್ದಾರೆ ಜನ. ಯಾರೂ ಇಟ್ಕೊಂಡಿಲ್ಲ. ನಾನು ಬದುಕಿದ್ರೆ ಸಾಕಪ್ಪ,
ಅದರಿಂದ ಇವ್ರಿಗೆ ಯಾವುದೇ ಸರ್ಕಾರ ಆಗಲಿ ಇವರೆಲ್ಲ ದಳ ಬಿ ಜೆ ಪಿ ಯಾವುದೇ ಬಂದರೂ ಕೂಡ ಎಲ್ಲ ಇದೇ ಕೆಲಸದವ್ರೇನೆ, ಒಬ್ಬರೇನೋ ಒಳ್ಳೆಯವರೇನೋ ಅಲ್ಲ. ಅವರು ನಡೆಸ್ಕೋಬೇಕು, ಜನ ಮೇಲೆ ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಬೇಕು. ಮಾಡೋದು ತಪ್ಪಮ್ಮ, ಇವರು ಮಾಡ್ತಾ ಇರೋದು ತಪ್ಪು. ಕ್ಯಾನ್ಸಲ್ ಮಾಡಿ, ಅದನ್ನ ಮೊದಲು ಕ್ಯಾನ್ಸಲ್ ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.